ನಮ್ಮ ಅಡುಗೆ ವಿಶ್ವಕ್ಕೆ ಬನ್ನಿ. ಇವತ್ತು ನಿಮಗೆ ಜಾಮೂನು ಒಂದು ಕ್ರ್ಯಾಕ್ ಇಲ್ದಂಗೆ ಸಾಫ್ಟಾಗಿ ಸ್ಮೂತಾಗಿ ಹೇಗೆ ಮಾಡಬೇಕೋ ತೋರಿಸ್ತೀನಿ ರೀ. ಒಂದು ಪ್ಯಾಕೆಟ್ ಜಾಮೂನ್ ಪೌಡರ್ನ ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ಈ ಪೌಡರ್ನ ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಕಾಯಿಸಿ ತಣ್ಣಗಾಗಿರೋ ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಸ್ವಲ್ಪ ಸಾಫ್ಟ್ ಆಗಿದ್ರೆ ಸಾಕು ರೀ. 10 ನಿಮಿಷ ತಟ್ಟೆ ಮುಚ್ಚಿ ಬಿಟ್ಬಿಡಿ. 10 ನಿಮಿಷದ ನಂತರ ಸ್ವಲ್ಪ ಹಿಟ್ಟು ತಗೊಳ್ಳಿ. ನಾನು ತೋರಿಸ್ತಿದ್ದೀನಿ ನೋಡಿ. 2 ಅಂಗೈ ಮಧ್ಯದಲ್ಲಿಟ್ಟು ಚೆನ್ನಾಗಿ ಇಸುಕೊಳ್ತಾ ಉಂಡೆ ಮಾಡಿ. ಚೆನ್ನಾಗಿ ಇಸುಕೊಳ್ತಾ ಉಂಡೆ ಮಾಡೋದ್ರಿಂದ ಜಾಮೂನ್ ಒಂದು ಕ್ರ್ಯಾಕ್ ಇಲ್ದಂಗೆ ಚೆನ್ನಾಗಿ ಬರುತ್ತೆ ರೀ. ನೋಡಿ, ಹಿಟ್ಟೆಲ್ಲ ಈ ಥರ ಉಂಡೆ ಮಾಡ್ಕೊಳ್ಳಿ. ಒಂದು ಬಟ್ಲಲ್ಲಿ ಯಾವ ಕಪ್ಪಲ್ಲಿ ನಾವು ಹಿಟ್ಟನ್ನ ಮೆಜರ್ಮೆಂಟ್ ಮಾಡಿದೀವೋ ಅದೇ ಕಪ್ಪಲ್ಲಿ 2.5 ಕಪ್ ಸಕ್ಕರೆ ಹಾಕ್ಕೊಳ್ಳಿ. ನಾರ್ಮಲ್ ಸ್ವೀಟ್ ಆದರೆ 2.5 ಕಪ್ ಹಾಕ್ಕೊಳ್ಳಿ. ಇನ್ನು ಸ್ವೀಟ್ ಜಾಸ್ತಿ ಬೇಕಂದ್ರೆ 3 ಕಪ್ ಹಾಕ್ಕೊಳ್ಳಿ. ಹಾಗೆ 3 ಕಪ್ ನೀರು ಹಾಕ್ಕೊಳ್ಳಿ. 2 ಯಾಲಕ್ಕಿ ಹಾಕ್ಕೊಳ್ಳಿ. ಯಾಲಕ್ಕಿ ಪುಡಿ ಆದರೆ ಸಕ್ಕರೆ ಪಾಕ ಬಂದ ನಂತರ ಹಾಕ್ಕೊಳ್ಳಿ. ಬಿಸಿ ಬಿಸಿ ಎಣ್ಣೆಯಲ್ಲಿ ಒಂದೊಂದೇ ಜಾಮೂನ್ ಹಾಕ್ಕೊಳ್ತಾ ಲೋ ಇಂದ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಮಾತ್ರ ಮಾಡಬೇಡಿ. ಈ ಥರ ತಿರುಗಿಸ್ತಾ ಇರೋದ್ರಿಂದ ಸುತ್ತ ಚೆನ್ನಾಗಿ ಕರಿಯುತ್ತೆ ರೀ. ಹೈ ಫ್ಲೇಮಲ್ಲಿ ಮಾತ್ರ ಕರಿಬೇಡಿರಿ, ಯಾಕೆಂದರೆ ಒಳಗಡೆ ಬೇಯಲ್ಲ. ನೋಡಿ, ಸಕ್ಕರೆ ಪಾಕ ಕುದೀತಾ ಇದೆ ಅಲ್ವಾ. ಈಗ ಸ್ಟವ್ ಆಫ್ ಮಾಡಿ ಜಾಮೂನೆಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಸಕ್ಕರೆ ಪಾಕ ಒಗುರು ಬೆಚ್ಚಗಾಗಿದ್ರೆ ಸಾಕು ರೀ. ತುಂಬ ಬಿಸಿ ಏನೂ ಬೇಕಾಗಿಲ್ಲ. ಇದರಲ್ಲಿ ಜಾಮೂನೆಲ್ಲ ಹಾಕ್ಬಿಟ್ಟು ಅರ್ಧ ಗಂಟೆ ಮುಚ್ಚಿಟ್ರೆ ಸಾಕು. ಅಷ್ಟೇ. ಎಷ್ಟೋ ಈಸಿಯಾಗಿ, ಎಷ್ಟೋ ಟೇಸ್ಟಿಯಾಗಿ ಸ್ಮೂತ್ ಆಗಿರೋ ಜಾಮೂನ್ ರೆಡಿ ಆಯಿತು ರೀ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ನಮ್ಮ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರುಚಿಗಳನ್ನು ಅನುಭವಿಸಿ.